ಆತೇಣ ನನ್ನ ಬಗ್ಗೆ ನೀವು ಬೇಕಾದ ಅನ್ಕೋರಿ, ಬೇಕಾದ ವಿಚಾರ ಮಾಡಿರಿ, ಬೇಕಾದನ್ರಿ, ನನಗೇನು ಫರಕ್ ಬೀಳೋದಿಲ್ಲ. ಆದರೆ ಇವರಿಬ್ಬರು ನಡುವ ಆಕಿ ಸ್ವಂತ ನಮ್ಮಕ್ಕದಾಳ, ಆದ್ರೆ ಆಕಿ ಬಗ್ಗೆ ಹಿಂಗೆ ಮಾತಾಡ್ತೇನೆ ಅಂತ ನೀವು ಅನ್ಕೋಬೋದು. ಆಕಿ ಮ್ಯಾಲೆ ನನಗೆ ಮನಸ್ಸ ಕಲ್ಲಾಗೈತಿ. ಇವರಿಬ್ಬರು ನಡುವ ಹಾಕಿದ್ರೆ ಮತ್ತೆ ಹೊಳಿ ಬ್ಯಾಂಕ್ ಹತ್ತತೈತಿ ಅಣ್ಣ. ಹಾಂ, ಹಂಗೇನಾರ ಹೊಳಿ ಬ್ಯಾಂಕ್ ಹತ್ತಂದ್ರೆ ಮತ್ತು ಸತ್ರು ನಾನು ಇವ್ರ ಮನೆಗೆ ನನ್ನ ಮಗಳು ಹೊಸಲು ಸಹ ತುಳ್ಸೋಂಗಿಲ್ಲ. ನಾನು ಹೇಳ್ತೇನೆ. ಅದಕ್ಕೆ ನಾನು ಯಾರನ್ನ ಬೇಕಾದ್ರೆ ನಂಬ್ತೇನೆ. ಈ ಜಗತ್ತಿನಾಗ ನಮ್ಮ ಅಕ್ಕನ ಬುದ್ಧಿ ನಾನು ನಂಬಂಗಿಲ್ಲ. ಆಕೆ ಬದಲಾಕಾಳ ಅಂದ್ರೆ ಈ ಜಗತ್ತನ್ನ ಪ್ರಳಯ ಆಕ್ಕತಿ. ಅವ್ರಿಬ್ಬರು ನಡುವೆ ಆಕೆ ಇರ್ತಾಳ ಅನ್ನೋದಾದ್ರೆ ನಾ ಸತ್ರು ಇವನ್ ಕುಟ್ಟಾಗ ನನ್ನ ಮಗಳನ್ನ ಕಳಿಸೋದಿಲ್ಲ. ಕಳ್ಸೋಂಗಿಲ್ಲ. ಏನ ಇರಪ್ಪ ವಿಚಾರ ಮಾಡಿ ಮಾತಾಡು. ಅಲ್ಲ ಮತ್ತೆ ಕೆಲ್ ಹೋಗ್ಬೇಕು ವಯಸ್ಸಾದ ಕಾಲಕ್ಕೆ ಇಬ್ರು ಕುಟಾಗ ಇರ್ಲಿಲ್ಲ ಅಂದ್ರೆ ಹಂಗಂತನಕಿನೇ ನಾನು ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡ್ತೀರ, ಏನು ಅನಾಥಾಶ್ರಮಕ್ಕೆ ಸೇರಿಸ್ಬಿಡೋದ? ಏಯ್ ಬೇಷದಿ ಹೇಳಪ್ಪ. ಅಲ್ಲ ನಾಳೆ ನಿನಗೂ ಸಸಿ ಬಂದು ಅಕ್ಕಿನ ಹಿಂಗ ಮಾಡಿ ಇವ್ರಿಬ್ರು ಕುಟಾಗ ನಾ ಬಾಳಕ್ ತಯಾರಿಲ್ಲ, ನಿಮ್ಮ ಅವ್ವ ನಿಮ್ಮ ಅಪ್ಪನ ಬಿಟ್ಟು ನಾವಿಬ್ಬರ ಸಪ್ರೇಟ್ ಆಗಿರೋಣಂತ ನಿನ್ನ ಮಗನ ಕರ್ಕೊಂಡು ಹೋದ್ರೆ ನಿಮಗೆ ಹೆಂಗಾಕತಿ? ಯಾಕ ನಾವು ಏನಾರ ಈಕಿ ಹಂಗೆ ನನ್ನ ಸೊಸಿಗೆ ಮಾಡಿದ್ದು, ನನ್ನ ಸೊಸಿ ಏನಾರು ನನ್ನ ಮಗನ ಕರ್ಕೊಂಡು ಹೋದ್ರೆ ಹೋಗಲಿ, ನಮಗೇನು ಬೇಸರ ಇಲ್ಲ. ನಾವು ಎಂದೆಂದು ಬರೋ ಸೊಸಿಗೆ ಈಕಿ ಹಂಗೆ ನಾವು ನಿಗ್ರಹ ಇಡೋಂಗಿಲ್ಲ. ಈಕಿ ನನ್ನ ಮಗಳಿಗೆ ತಡೆ ಮಾಡಿಲ್ಲ. ನಾವು ಹೆಣ್ಣು ಹಡ್ದವ್ರಿಗೆ ಅದನ್ನು ನನ್ನ ಮಗಳು ಅನುಭವಿಸ್ತಿರೋಕಿಗೆ ಹೊಟ್ಟು ಉರಿತೈತಿ, ನಮಗೆ ಹೊಟ್ಟು ಉರಿತೈತಿ ಹೆತ್ತವ್ರಿಗೆ. ಹಾಂ, ನೋಡೋರಿಗೆ ಸುಲಭದು. ಆ ಕೆಟ್ಟ ವನವಾಸ ತೆದಾಳ ಮನ್ಯಾಗ ಕೆಟ್ಟ ಹೇಳಿ ಹತ್ತು ಕರೆದಾಳ ಅನ್ನೋದು ನಮಗೆ ಗೊತ್ತೈತಿ. ಈಗ ಎಂತೆಂಥ ರಾಕ್ಷಸ ಗುಣ ತೋರ್ಸಾಳಕ್ಕಿ ಮ್ಯಾಗ ಅನ್ನೋದು ನಮಗೆ ಗೊತ್ತದು. ಇಲ್ಲಿ ಮಾತಾಡೋರು ಸುಲಭ ಅನ್ನಿಸ್ತೈತಿ ಅದು. ಹಾಂ, ಹೆತ್ತವ್ರ ಹಟ್ಟಿ ಉರಿ ಅವ್ರವ್ರ ಮಕ್ಕಳಿಗೆ ಆದಾಗ್ಲೇನೋ ಗೊತ್ತಾಗೋದದು, ಬೇರೆದವ್ರ ಮಕ್ಕಳಿಗೆ ಆದಾಗ ಗೊತ್ತಾಗೋದಿಲ್ಲ. ಅಕ್ಕ ನೀ ಮಾತಾಡ್ಬೇಡ, ಸುಮ್ಮನಿಂದರು. ಹೆಂಗ್ ತೊಡ್ತಾಡ ಮಾತಾಡ್ತೈತಿ ನೋಡಕ್ ಚಂದ ಬಸವ ಇದು. ಕಸಬರಿಗೆ ಇರ್ಲಿ ಇರ್ಲಿ ಇರ್ಲಿ, ಜಗಳಕ್ಕೆ ಹೋಗ್ಬೇಡ್ರಿ. ನೋಡಪ್ಪ ಮಂಜಪ್ಪ, ನಿಮ್ಮ ಅವ್ವನ ಜೋಡಿ ಇದ್ರ ಹೆಂಡ್ತಿ ಬರೋದಿಲ್ಲ. ಹೆಂಡ್ತಿ ಜೋಡಿ ಇರೋದಾದ್ರೆ ನಿಮ್ಮ ಬರಂಗಿಲ್ಲ. ಈಗ ಅವಂತೂ ಒಂದು ಹೇಳಿ ಗಟ್ಟಿ ನಿರ್ಧಾರ ಮಾಡಿ ನಿಂತು ಬಿಟ್ಟಾನ. ನಿಮ್ಮ ಅವ್ವನ ಜೋಡಿ ಇದ್ರೆ ನಾವು ಕಳ್ಸಂಗಿಲ್ಲ ಅಂತ ಸ್ವಚ್ಛ ಹೇಳತ್ತಾನ. ಈಗ ನಿಂದ ಏನಪ್ಪ ಎಣ್ಣ, ನಮ್ಮವ್ವ ಬಿಟ್ಟು ನಾನು ಹೆಂಡತಿ ಜೋಡಿ ಇರಕ್ಕೆ ತಯಾರದೇನೆ ಅಣ್ಣ. ನೋಡ್ದೇನ ಸರಸ್ವತಿ, ನನ್ನ ಮಗನ ನಾನು ಬಿಟ್ಟ ಹೇಳ್ತಿ ಬಿಡ್ಲಿಲ್ಲ. ಆಕೆ ಬೇಕಂತನ ನಿಂತು ಬಿಟ್ಟಾನ. ಯವ್ವ ನೋಡ ಏ ಬಾಡೆ, 9 ತಿಂಗಳು ನೀನು ಹೊತ್ತು ಹೆತ್ತು ಸಾಕಿ ಸಲು ನಿಮ್ಮಪ್ಪಿಲ್ದಾಗ ನಿಮ್ಮನ್ನ ಇಟ್ಟಿದ್ದಿ ದಟ್ಟದಪ್ಪ ಮಾಡಿ ನಿಲ್ಸಿದ್ರೆ ಇವತ್ತು ತಾಯಿನ ಧಿಕ್ಕರಿಸ್ತೀನ. ನಿನ್ನ ಬಾಡೆ, ನಿನ್ನ ಹಲ್ಲ ನನ್ನ ಹಾಟ್ ಹತ್ತಕಲಿ ಬಿಡ ಜಾನ್ವಸಕ್ಕ. ಇಂಥ ಕಸಬರಿಗೆಗಳು ಸಲಹೆ ನೀ ಯಾಕೆ ಕಣ್ಣೀರು ಹಾಕ್ತಿ? ಇನ್ನು ಕೈಕಾಲು ಗಟ್ಟಿ ಅದಾವ ನಿನ್ನ ಕೈಲಿ, ನೀ ಮಾಡ್ಕೊಂಡು ತಿನ್ನಂಗದಿ. ಹಿತ್ತ ಮಕ್ಕಳಿಗೆ ಕಣ್ಣೀರು ಹಾಕಿ ಏನು ಬರೋದಿಲ್ಲ. ಇಂಥವ್ರು ಹೊತ್ತರು ಹೊಟ್ಟಿ ಉರಿಸಿ ಇವರ ಏನು ಉದ್ದಾರ ಅಕ್ಕಾವು ನೋಡು. ಹೆತ್ತವನಿಕಿ ನಾನು ನೀ ಹೇಳ್ತಿನ ಹೆಚ್ಚಾಗಿ ಹಾಟ್ಯಾಗ ಸಿಗವಾರ ಅವ್ರ ಹೆಚ್ಚು ಇವ್ರ ಹೆಚ್ಚು ಅಂತ ಏನಿಲ್ರಿ. ನಮ್ಮವ್ ಏನೇನು ಮಾಡ್ಯಾಳ ಅನ್ನೋದು ನಿಮಗೂ ಗೊತ್ತಿದ್ದು ಮಾತಾಯ್ತಿ. ನಾನು ನನ್ನ ಮೂಗು ಮೊದಲಿದ್ದಾನೆ ಹೇಳ್ಕೊಂಬಂದೇನಿ. ನಾಳೆ ಪಂಚಾಯತಿ ಒಳಗೆ ಹೆಂಡ್ತಿ ಬೇಕು ಅವು ಬೇಕು ಅಂದ್ರೆ ನಾ ಹೆಂಡ್ತಿನ ಬೇಕು ಅಂತ ಹೇಳ್ತೀನಿ ಅಂದೇನಿ. ಯಾಕಂದ್ರೆ ನಮ್ಮ ಮೂವ ನಂತರ ಎಂಥ ಬುದ್ಧಿ ಐತೆ ಅನ್ನೋದು ನನಗೂ ಗೊತ್ತೈತಿ. ನೀವು ಸುಮ್ಮನೆ ಮಾತಾಡಿ ಶಾಪ ಹಾಕಕ್ಕೆ ಹೋಗ್ಬೇಡ್ರಿ. ಪಂಚರು ನೀವೇನು ಹೇಳ್ತೀರಿ ಅಣ್ಣ, ನನಗೆ ಅದಕ್ಕೆ ಒಪ್ಪಿಗೆ ಐತಿ. ಒಟ್ಟು ನನಗೆ ನನ್ನ ಹೆಂಡ್ತಿ ಬೇಕು ಅಷ್ಟೆ. ಅಲ್ಲಯ್ಯಪ್ಪ, ಏನ ನೀವು ಪಂಚರು ಹೇಳಿದಕ್ಕೆ ಹೂವನ್ ಹಾಕತ್ರೆ ಹೆಂಗ? ಮತ್ತೆ ಈಕಿಗೂ ವಯಸ್ಸಾಗೈತಿ, ಈಕಿಗೂ ಒಂದು ಏನಾರ ವ್ಯವಸ್ಥೆ ಮಾಡ್ಕೊಡ್ರಿ. ಓಟ ಆಸ್ತಿ ನಮ್ಮ ಹೆಸರಲ್ಲೇ ಬರ್ರಿ ಅಂತಂದ. ಇವನು ಹೂ ಅಂದ. ಮತ್ತೆ ಓಟ ಆಸ್ತಿ ಅವ್ರ ಹೆಸರಲ್ಲೇ ಬರೋದು ಈಕೆನ ಮಣ ತಿನ್ಬೇಕನ? ಈಕೆ ಜೀವನಕ್ಕೆ ಆಧಾರ ಏನು ಬೇಡನ? ಮತ್ತೆ ದುಡ್ದಿದ್ದು ಓಟ ಈ ಹಡಿಬಿಟ್ಟಿ ಕೈಯಾಗ ಕೊಡ್ಬೇಕಂತ. ಹಂಗಾರೆ ಈಕೆನ್ ತಿನ್ಬೇಕು? ಈಕಿಟ್ಟು ವರ್ಷ ಇವನ ಕಷ್ಟಪಟ್ಟು ಸಾಕಿಲ್ಲನ, ಸಲವಿಲ್ಲನ? ಇರ್ಲಿ ವಾಸಣ್ಣ ಇರ್ಲಿ. ಅಲ್ಲ ಅವೇನವ್ರ ಅವ್ವನ್ ಬಿಡ್ತೇನೆ ಅಂತ ಏನು ಹೇಳಿಲ್ಲಲ್ಲ. ಆಯ್ತು, ಏನಾರ ಒಂದು ಜೀವನಕ್ಕೆ ವ್ಯವಸ್ಥೆ ಮಾಡೋನು. ಮತ್ತು ಮಗನ ಅವ್ವ ಬೇಡ ಅನ್ನಕಂತ ಮ್ಯಾಗ ನಾವು ಪಂಚಾಯತಿಯವ್ರು ಏನು ಮಾತಾಡಕ್ಕೆ ಬರೋದಿಲ್ಲ. ಆದ್ರೆ ಅವ್ರ ಅವ್ವಗೆ ಬದುಕಕ್ಕೆ ಏನು ಬೇಕು ಅದನ್ನು ಕೊಡಿಸ್ಬೋದು ಅಷ್ಟೇ ನಾವು. ಏನ್ರಿಪ್ಪ? ಹೌದು ಹೌದು ಹೌದು. ಏನಪ್ಪ ಮಂಜಪ್ಪ, ನಿನಗಂತೂ ಹೆಂಡ್ತಿನ ಬೇಕು. ಲಕ್ಷ್ಮವ್ವ, ನಿನಗೆ ಗಂಡು ಬೇಕನವ? ಅಪ್ಪ ಹೂ ಅಂದ್ರೆ ನನಗೂ ಒಪ್ಪಿಗೆನ. ಯಾಕೆಂತ ಅಪ್ಪನ ಮಗಳು. ಅಪ್ಪ ಹೇಳಿದ್ದು ಕಂಡೀಷನ್ಗೆ ನೀ ಹೂ ಅಂದಿದ್ದೆ ಅಂದಮೇಲೆ ಆಕಿನ ನೀನು ಕುಟ ಬಾಳಕ್ಕೆ ಹೂ ಅಂದ್ಲು. ಈಗ ನಿಮ್ದಂತೂ ಬಗೆಹರಿತು. ಆದ್ರೆ ನಿಮ್ಮ ಅವ್ವನ ಜೀವನದ ಏನು ಮಾಡೋದಪ್ಪ, ಅದೇ ವಿಚಾರ ಮಾಡೋದು ನೋಡಿ. ಈಗ ಏನು ಮಾಡೋದು? ನಿಮ್ಮ ಅವ್ವನ ಬದುಕಕ್ಕೆ ಜೀವನಾಂಶ ಏನು ಮಾಡೋದು? ಜೀವನಾಂಶ ಅನ್ನಕ್ಕೇನ್ರಿ, ನಾ ಅದನ್ನೆಲ್ಲ ನಾ ದುಡಿದೋಕಿಗೆ ಏನು ಬೇಕು ಬೇಡ ಎಲ್ಲ ಕೊಡಿಸ್ತೀನಿ.
ನಾ ಹೆಂಗೂ ಇಲ್ಲಿ ನಮ್ಮ ಮಾವ ಕೊಟ್ಟಿದ್ ಮನ್ಯಾಗ ಇರ್ತೀನಿ, ಹೊಲ್ದಾಗಿನ ಮನ್ಯಾಗ ಅವು ಇರ್ತಾಳ. ಆಕೇನು ಕೆಲ್ಲಿ ದುಡ್ಯಾಕ ಅಲ್ಲಿ ಇಲ್ಲಿ ಏನು ಹೋಗೋದು ಬೇಡ. ಆಕಿಗೆ ತಿಂಗಳ ಏನೇನು ಹತ್ತತಿ ಸಂತಿ ಪ್ಯಾಟಿ ಆಕಿ ದವಾಖಾನಿ ಖರ್ಚು ಹೋತು ಬಂತು ಎಲ್ಲ ನಾನು ನೋಡ್ಕೊಂತೀನಿ. ಅಡ್ಡಿಲ್ಲ ಅಡ್ಡಿಲ್ಲ. ಒಟ್ಟು ನಿಮ್ಮ ಅವ್ವನ್ ನೋಡ್ಕೊಂತಾನ ನಾ ಕರ್ನಾಕಲ್ತಾರ ಐತಲ್ಲ. ಅಲ್ಪ ನೀ ನೋಡ್ಕೊಂತಾನಿ ಅಂದಿ, ನಿನ್ ಹೆಂಡ್ತಿ ನಿಮ್ಮ ಮಾವ ಇದಕ್ಕೆ ಒಪ್ಪಿಗೆ ಐತೇನಪ್ಪ. ಮತ್ತೆ ಅವ್ರು ಬೇಡ ಅಂದ್ರೆ ಹೆಂಡ್ತಿ ಬೇಕಂದ್ರೆ ಇದನ್ನು ಬಿಡೋಣ ನೀನು. ಅದನ್ನು ಒಂದು ಮಾತು ನಿಮ್ಮ ಮಾವನು ನಿನ್ನ ಹೆಂಡ್ತಿನ ಕೇಳೇ ಬಿಡೋಣ. ಅವ್ರು ಬೇಡ ಅಂತಾರೋ ಏನು ಹ್ಞೂ ಅಂತಾರ ಅಂತೇಳಿ. ಮತ್ತು ಅವ್ರು ಬೇಡ ಅಂದ್ರೆ ನೋಡ್ಕೊಳಂಗಲ್ಲ ಹೆಂಗೆ? ನೋಡ್ರಿ ಕಾಕಾರ, ನೀವೇನು ಅಷ್ಟು ಟೀಕರ್ಲಿ ಏನು ಹೇಳಬೇಡ್ರಿ. ನಾವೇನು ಅಷ್ಟೇನು ಕಟ್ಟಗ್ರಿಲ್ರಿ. ಆಕಿನೇ ನೋಡ್ಕೊಳ್ಳೋದು ಬೇಡ, ಆಕಿ ಕೊಡೋದು ಬೇಡ, ತಗೊಳ್ಳೋದು ಬೇಡ ಅಂತ ನಾವೇನು ಮಾತಾಡೇ ಇಲ್ಲ. ಇದಾವರೆಗೂ ನಮ್ಮ ಅಪ್ಪನೂ ಮಾತಾಡಲಿಲ್ಲ. ನಾವು ಇರ್ತೀವಿ, ನಮ್ಮ ಜೊತೆಗೆ ಆಕಿ ಇರೋದು ಬೇಡ, ಆಕಿ ಸಪ್ರೇಟ್ ಇರಲಿ ಅನ್ನೋ ಮಾತು ಮಾತಾಡಿದ್ವಿ ಅಷ್ಟೇ. ಅವ್ರು ಅವಾಗ ತಂದು ಬಂದ್ಲಿ, ಹಾಕಲಿ, ಕೊಡಿಸ್ಲಿ, ತಗೊಳ್ಳಿ, ಯಾರು ಬೇಡ ಅಂದಾರ. ಆದ್ರೆ ನಾವಿಬ್ರು ಗಂಡ ಹೆಂಡತಿ ಜೊತೆಗಿರುವಾಗ ಆಕಿ ನಮ್ಮ ಜೋಡಿ ಇರೋದು ಬೇಡ ಅಂದಿದ್ದು ನಮ್ಮಪ್ಪ ಅಷ್ಟೇ. ನಮ್ಮ ಜೋಡಿ ಇದ್ರೆ ನಮ್ಮಿಬ್ರು ನಡು ತಂದು ಹಾಕ್ತಾಳ ಅನ್ನೋ ಕಾರಣಕ್ಕೆ ನಮ್ಮಪ್ಪ ಹೇಳ್ಯಾನ ಅಷ್ಟೇ. ಆಕಿನೇ ನೋಡ್ಕೊಳ್ಳೋದು ಬೇಡ, ಆಕಿಗೆ ಕೂಳ್ ಹಾಕಂಗಿಲ್ಲ, ನೀರು ಹಾಕಂಗಿಲ್ಲ, ಆಕಿನ ಬಿಟ್ಟ ಬಿಡು, ಆಕಿನ ವೃದ್ಧಾಶ್ರಮಕ್ಕೆ ಸೇರಿಸು ಅಂತ ನಾನು ಹೇಳಿಲ್ಲ, ನಮ್ಮ ಅಪ್ಪನೂ ಹೇಳಿಲ್ಲ. ನೀವೇ ಏನಾರ ಕಲ್ಪನಾ ಮಾಡ್ಕೊಂಡು ಮಾತಾಡಕ್ ಹೋಗ್ಬೇಡ್ರಿ. ಅಡ್ಡಿಲ್ಲ ಅಡ್ಡಿಲ್ಲ. ತಪ್ಪಾತು ತಂಗಿ, ನಾನು ತಪ್ಪಾತು. ಬಸಪ್ಪ ಇರ್ಲಿ ಬಿಡು. ಆತಲ್ಪ. ಮತ್ತೆ ಇನ್ನೇನು ಮಲ್ಲಪ್ಪ, ಶಂಕರಪ್ಪ, ಬಸಪ್ಪ, ಮತ್ತು ಅವ್ರಿಗೂ ನಿಮ್ಮ ಅವ್ವನ್ನ ಕೊಡೋದು ತಗೊಳ್ಳೋದು ನೋಡ್ಕೊಳ್ಳೋದಕ್ಕೆ ಅವ್ರಿಗೆ ಮನಸ್ಸೈತಿ, ನೋಡ್ಕೊ. ಮತ್ತು ಅವ್ರು ಹೊಲ ಮನೆ ಬರೆದು ಕೊಡು ಅಂದಾರ, ಬರ್ಕೊಡು. ನಿಮ್ಮ ಅವ್ವಂದು ಏನು ಜೀವನಾಂಶ ಆಕಿದು ಎಲ್ಲ ಖರ್ಚು ವೆಚ್ಚ ಆಕಿ ದವಾಖಾನೆ ಏನು ನೋಡ್ಕೊಳ್ಳೋದೈತೋ ನೀ ಜವಾಬ್ದಾರಿಯಿಂದ ನೋಡ್ಕೊ. ಚನ್ನಬಸವ, ನೀನು ಹಂಗೆ ಮಾಡಬೇಡವ. ಹೆಣ್ಮಕ್ಳು ಹೆತ್ತವ್ರಿಗೆ ನಿಗ್ರಹ ಇಟ್ಟ ಅವ್ರ ಕಷ್ಟ ಸೋಸಿ ಹೆಣ್ಮಕ್ಳ ತ್ರಾಸ ಅವ್ರಿಗೆ ಹೆಣ್ಣು ಹೆತ್ತವ್ರಿಗೆ ಗೊತ್ತಿರ್ತೈತಿ. ನೀ ಮಾಡಿದ್ದು ಬರಬರಿ ಅಂತ ನಾವು ಹೇಳಂಗಿಲ್ಲ. ನೀನು ಚಂದಾಗಿ ಇರೋದೊಂದು ಮಗ, ಇರೋದೊಂದು ಸಸಿ ಐತಿ, ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಕಲ್ಕೊ. ಏನಿವತ್ತು ಕುಲ್ಲ ಇಟ್ಟಾರಂದ್ರೆ ನಾಳೆಗೂ ನೀನು ಕುಲ್ಲಾನ ಇಡಂಗಿಲ್ಲ. ನೀ ಚಂದಾಗೆ ಅವ್ರ ಕುಟ ನಡ್ಕೊಂಡು ಹೋದ್ರೆ ನಾಳೆ ನಿನ್ನ ಅವ್ರ ಜೊತೆಗೆ ಇಟ್ಕೊಂಡು ನಿನ್ನ ಆರೈಕೆ ಮಾಡ್ತಾರೆ. ನೀ ಮತ್ತು ಕೆಟ್ಟ ಬುದ್ಧಿನ ತೋರಿಸ್ಕೊಂಡು ಹೋದೆ ಅಂದ್ರೆ ನೀನು ಮತ್ತು ಯಾರು ಇಲ್ದಂಗೆ ಬೀದಿ ಹಣ ಆಗ್ಬೇಕಾಕೈತಿವ. ಇವತ್ತು ನಿನ್ನ ಮಗ ಬೇಡ ಅಂದಾನ, ನಾಳೆ ಊರಿನ ಜನ ಬೇಡ ಅನ್ನಂಗೆ ಮಾಡ್ಕೋಬೇಡ. ತಾಳ್ಮೆ ಇರಲಿ, ಒಟ್ಟು ಚಲೋ ಬುದ್ಧಿ ಇಟ್ಕೊ. ಮಗ ಬೇಡ ಅಂದವನು ಅವು ಬೇಕು ಅನ್ನಂಗೆ ಪ್ರೀತಿ ಗಳಿಸ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಸೊಸಿ ನಿನ್ನ ಅತ್ತಿ ಬೇಡ ಅಂದಂಗೆ ನಾಳೆ ಅತ್ತಿ ಬೇಕು ಅನ್ನಂಗೆ ಪ್ರೀತಿ ಗಳಿಸ್ಕೊಳ್ಳೋ ಜವಾಬ್ದಾರಿ ನಿಂದೈತಿ. ಚಂದಾಗಿ ಬಾಡ್ರಿ, ಚಂದಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ರಿ. ಲಕ್ಷ್ಮವ್ವ, ಹಂಗಂತಂದು ಅತ್ತಿಗೆ ಏನು ಮಾಡ್ಕೊಡ್ದಂಗೆ ನೋಡ್ಕೊಳ್ದಂಗೆ ಮಾಡಬಾರ್ದವ. ನೀನು ಮಾಡೋದು, ಆಕಿಗೆ ನೋಡೋದು ಕೊಡೋದು ಮಾಡ್ಬೇಕು. ಆಕಿ ಹಂಗಾರ ಇರ್ಲಿ, ನಿನ್ನ ಒಳ್ಳೆತನ ನೀ ಮಾಡ್ಕೊಂಡು ಹೋಗು. ಹಾಗೇನಿಲ್ಲ ಹೇಳ್ರಿ, ನಾನು ಹೇಳ್ತೀನಿ. ಆಕೆಲ್ಲ ನೋಡ್ಕೊಂತ ನಾ ಇರ್ತೀನಲ್ರಿ, ನಾ ಎಲ್ಲ ತಿಳಿಸಿ ಹೇಳ್ತೀನಿ. ಇನ್ನೇನಾತಪ್ಪ, ಎಲ್ಲ ನಿಮ್ಮ ಒಪ್ಪಿಗೆ ಮೇರೆಗೆ ಆಯ್ತಲ್ಲ? ಏನು ಮಂಜ, ಖುಷಿ ಆತನಪ್ಪ? ಆತು, ನಿಮ್ಮ ಮಾವು ಮನೆ ಕೊಡ್ತಾನಂತ. ನಿನ್ನ ಮ್ಯಾಗಿಂದ ನಿನ್ನ ಹೆಂಡತಿ ಜೋಡಿ ಅವ್ರ ಮನೆಯಾಗಿರು. ನಿಮ್ಮ ಅವ್ವನ ಹೊಲದ ಮನೆಯಾಗ ಇಡಬೇಕು ಅನ್ನೋದು ವ್ಯವಸ್ಥೆ ಆತು. ನಿಮ್ಮ ಅವ್ವನಿಗೆ ಕೊಡೋದು ತಗೊಳ್ಳೋದು ಹೋಗೋದು ಬರ್ತು ಮಾಡ್ತಾನೆ ಬಾ. ಆತು, ಇಲ್ಲಿ ಪಂಚಾಯತಿ ಮುಗಿಸೋನು. ಆತಪ್ಪ, ಮುಗಿಸ್ಬಿಡು. ನಾನು ಒಟ್ಟು ಹೊಲ ಕಡೆ ಹೋಗ್ಬೇಕು. ಇಲ್ಲಿಗೆ ಈ ಪಂಚಾಯತಿ ಮುಗ್ದಂಗಾತು. ಎಲ್ಲರೂ ನಿಮ್ಮ ಮನೆ ಕಡೆಗೆ ಹೋಗ್ಬಿಡ್ರಿ. ಬಾಚನ್ ಬಸಕ್ಕ ನಡಿದಾನ. ಲಕ್ಷ್ಮಿ, ಏನು ಕಲಪಣ್ಣ, ಎಂಥ ಕಲಿಗಾಲ ಬಂತು. ಅವು ಬ್ಯಾಡ ಹೇಳ್ತಿ ಬೇಕನ್ನೋ ಕಾಲು ಬಂತು. ನಾವು ಒಂದೊಂದು ಗಂಡು ಮಕ್ಕಳು ಹಿಡ್ದೇವಪ್ಪ, ನೆನೆಸ್ಕೊಂಡ್ರೆ ಅಂತಿಕೆ ಬಂದಂಗೆ ಆಕೈತಿ. ಹಂಗೇನಿರ್ಲೋ ಆ ಹುಡುಗ. ಅದು ಹೆಣ್ಮಗಳು ಒಂದಿಟ್ಟು ಸುಮಾರು ಐತಿ. ಚನ್ನಬಸಕ್ಕ ಅಂತೀಯಲ್ಲ, ಆಕಿ ರಗಡ ಹುಡುಗಿಗೆ ಮಾಡ್ಯಾಳ. ನನಗೂ ಹಿಂದೆ ಬಂದು ರಗಡ ಹೇಳ್ಯಾರ ಅವರು. ಆಕಿನೂ ಹಂಗೆ ಮಾಡಬಾರ್ದಾಗಿತ್ತ. ಮತ್ತು ಅದು ಮನಸ್ಸಿನಾಗ ಕುಂತಂಗೆ ಆಗೈತಿ ಅವ್ರಿಗೆ. ಅದಕ್ಕೆ ಹಂಗೆ ಮಾತಾಡ್ಯ. ಇವತ್ತಲ್ಲ ನಾಳೆ ಸರಿ ಹೊಕ್ಕಾರ. ಇನ್ನೊಂದು ನೋಡಪ್ಪ, ನಾವು ಹೆಂಗೆ ನಡ್ಕೊತೀವಿ, ನನ್ನ ಮಕ್ಕಳು ನಮ್ಮ ಸ್ವಸ್ಥ್ಯಾರ ನಮ್ಮ ಕೂಟಾಗ ಹಂಗೆ ಇರ್ತಾರ. ನಾವು ಅಷ್ಟು ಮನುಷ್ಯತ್ವ ಕಳ್ಕೊಂಡು ಇರಬಾರ್ದ. ಮತ್ತು ನಾವು ಹಂಗೆ ಮನುಷ್ಯತ್ವ ಕಳ್ಕೊಂಡು ನಡ್ಕೊಂಡ್ವಿ ಅಂದ್ರೆ ನಾಳೆ ನಮ್ಮ ಮಕ್ಕಳು ನಮ್ಮ ಸ್ವಸ್ಥ್ಯಾರ ನಮ್ಗೆ ಅದನ್ನ ಮಾಡ್ತಾರೆ. ಕಲಿಗಾಲ ಅನ್ನಕ್ಕೆ ಏನಿಲ್ಲ, ನಾವು ದೊಡ್ಡವ್ರು ಹೆಂಗೆ ನಡ್ಸ್ಕೊಂಡು ಹೋಗ್ತೀವಿ ಹಂಗದ್ರ ಮ್ಯಾಗ ನಡೀತೈತಿ ಮನಿ. ಅವ್ರವ್ರು ಸಣ್ಣ ಬುದ್ಧಿ ಅವ್ರನ್ನ ತಿನ್ಕೊಂಡು ಹೋಗತಿ. ಅವತ್ತು ಸಣ್ಣ ಬುದ್ಧಿ ತೋರಿಸಿ ಆ ಹುಡುಗಿಗೆ ಹಂಗೆ ಮಾಡ್ಯಾಳ. ಇವತ್ತು ನೋಡಿ ಒಂಟಿ ಜೀವನ ಮಾಡೋದು ಬಂತು. ಎಲ್ಲ ಅವ್ರವ್ರ ಹಣೆ ಬರೋ ಕರ್ಮ. ಆತಪ್ಪ, ನಾನು ಒಟ್ಟು ಮಧ್ಯಾಹ್ನ ಕರೆಂಟ್ ಕೊಡ್ತಾರೆ, ಹೊಲ ಕಡೆ ಹೋಗ್ಬೇಕು. ಬರ್ತೇನ ಮಲ್ಲಪ್ಪ? ಬರ್ತೀನಿ ಅಣ್ಣ. ನಾನು ಒಟ್ಟು ಹೊಲ ಕಡೆ ಹೋಗ್ಬರ್ಬೇಕು. ಅವ ಚಂದ್ರ ಹೋಗ್ಯಾನ, ಏನೇನು ಮಾಡ್ಯಾನ ನೋಡ್ಬೇಕು. ನಡಿ ಹೋಗೋಣ, ನಾನು ಆ ಕಡೆಗೆ ಬರ್ತೀನಿ.